ಹಾಯ್ ಗಾಯ್ಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ನೀವೆಲ್ಲ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಒಂದು ವ್ಲಾಗಲ್ಲಿ ನಿಮ್ಮ ಜೊತೆ ನನ್ನ ಒಂದು ಕೆಲವೊಂದು ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡ್ಕೋತಾ ಇದ್ದೀನಿ ಅಬೌಟ್ ಬ್ರೆಸ್ಟ್ ಫೀಡಿಂಗ್ ಜರ್ನಿ. ಓಕೆ, ತುಂಬ ಜನ ಕೇಳ್ತಾನೆ ಇದ್ರಿ, ಇಟ್ಸ್ ಯುವರ್ ಸೆಕೆಂಡ್ ಬೇಬಿ, ಇಟ್ಸ್ ಯುವರ್ ಸೆಕೆಂಡ್ ಸಿ ಸೆಕ್ಷನ್, ಹೇಗಿದೆ ನಿಮ್ಮ ಬ್ರೆಸ್ಟ್ ಮಿಲ್ಕ್, ಹೇಗಿದೆ ಪಾಪುಗೆ ಸಾಲ್ತಾ ಇದೆಯಾ ಮಿಲ್ಕು, ಏನೇನು ಮಾಡಿದ್ದೀರಾ ಏನು ಅಂತ ನಂಗೆ ತುಂಬ ಜನ ಕೇಳ್ತಾನೆ ಇದ್ರಿ. ಸೊ ಲೆಟ್ ಮಿ ಎಕ್ಸ್ಪ್ಲೈನ್ ದ್ಯಾಟ್. ಅದಕ್ಕಿಂತ ಮುಂಚೆ ಒಂಚೂರು ನನ್ನ ಫೇವ್ರೆಟ್ ಲಿಪ್ಸ್ಟಿಕ್ ಇದ್ರದ್ದು ಲಿಂಕ್ ಏನಾದ್ರು ಬೇಕಂದರೆ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ, ಲಿಂಕ್ನ ನಾನು ಶೇರ್ ಮಾಡ್ತೀನಿ. ನಾನಿವಾಗ ಎಲ್ಲೋ ಹೋಗಬೇಕು, ಅದಕ್ಕಿಂತ ಮುಂಚೆ ನಿಮ್ಗೊಂದು ವಿಡಿಯೋ ಮಾಡಿಬಿಟ್ಟು ಆಮೇಲೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಸೊ ನಿಮಗೆ ಬ್ರೆಸ್ಟ್ ಫೀಡಿಂಗ್ ಜರ್ನಿ ಬಗ್ಗೆ ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ನ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ನನ್ನ ಒಂದು ಯೂಟ್ಯೂಬ್ ಚಾನಲ್ ಅಥವಾ ನನ್ನ ಒಂದು ಈ ವ್ಲಾಗ್ ಸೀರೀಸ್ಗಳು ಇದುವರೆಗೂ ನಿಮ್ಮವರೆಗೂ ತಲುಪಿದೆ ಅಂತ ಹೇಳಿದರೆ ದಟ್ಸ್ ಬಿಕಾಸ್ ಆಫ್ ನಾನು ಏನು ರಾಗೆ ಮಾತಾಡ್ತೀನಿ ಅದೇ ನಿಮಗೆಲ್ಲ ಕನೆಕ್ಟ್ ಆಗಿರೋದು. ಕರೆಕ್ಟ್ ಅಲ್ವಾ? ತುಂಬ ಜನ ಹೇಳ್ತೀರಾ, ನೀವು ಟ್ರುತ್ನ ಕರೆಕ್ಟಾಗಿ ಹೇಳ್ತೀರಾ, ಏನಿರುತ್ತೆ ಅದನ್ನೇ ಹೇಳ್ತೀರಾ, ಜಸ್ಟ್ ಫಾರ್ ವ್ಯೂಸ್ ಆ ಥರದ್ದೆಲ್ಲ ನೀವು ಕನ್ಸಿಡರ್ ಮಾಡಲ್ಲ. ಏನು ಎಕ್ಸ್ಪೀರಿಯನ್ಸ್ ಆಗ್ತಿರುತ್ತೋ ಅದನ್ನು ನೀವು ಕರೆಕ್ಟಾಗಿ ಹೇಳ್ತೀರಾ ಅಂತ ಹೇಳಿಬಿಟ್ಟು ನನಗೆ ತುಂಬ ಜನ ನನ್ನ ಒಂದು ಯೂಟ್ಯೂಬ್ ಚಾನಲ್ನ ನೋಡಿಬಿಟ್ಟು ನಂಗೆ ಇದುವರೆಗೂ ಹೇಳಿದ್ದಾರೆ ಆ ರೀತಿ. ಆಯಿತಾ? ಏನಿರುತ್ತೋ ಅದನ್ನೇ ಹೇಳಬೇಕು ಗೈಸ್. ಯಾವಾಗಲೂ ಅಷ್ಟೇ ಏನೋ ಒಂದು ಅದು ಇದು ವ್ಯೂಸ್ಗೋಸ್ಕರ ಅಂತ ಹೇಳಿಬಿಟ್ಟು ಅದನ್ನೆಲ್ಲ ನಾನು ಅದು ಇದು ಮಾಡೋಕ್ಕೆ ಹೋಗಲ್ಲ. ಎಕ್ಸ್ಪೀರಿಯನ್ಸ್ ಒಂದು ಹುಡುಗಿ ಲೈಫಲ್ಲಿ ಏನೇನು ಡಿಫ್ರೆಂಟಾಗಿರುತ್ತೆ ಒಂದು ಮಗು ಆದಮೇಲೆ ಅಥವಾ ಎರಡನೇ ಮಗು ಆದಮೇಲೆ ಅಂತ ಹೇಳಿಬಿಟ್ಟು ನಿಮ್ಮ ಹತ್ರ ನಾನು ರಾಗೆ ಶೇರ್ ಮಾಡ್ಕೊತೀನಿ. ಓಕೆನಾ? ಸೊ ಫಸ್ಟ್ ಬೇಬಿಗೆ ಎಲ್ಲರಿಗೂ ತುಂಬ ಚೆನ್ನಾಗೆ ಮಿಲ್ಕ್ ಸಪ್ಲೈ ಇರುತ್ತೆ. ಆಯಿತಾ? ಸಮ್ಟೈಮ್ಸ್ ಮಿಲ್ಕ್ ಸಪ್ಲೈ ಅನ್ನೋದು ಅವರ ಬಾಡಿ ಮೇಲೆ, ಏಜ್ ಮೇಲೆ, ಅವರ ಸ್ಟ್ರೆಸ್ಸು ಎಷ್ಟಿದೆ ಎಲ್ಲನೂ ಕೌಂಟ್ ಆಗುತ್ತೆ. 1, 2 ಅಂತ ಅಲ್ಲ, ಎಲ್ಲನೂ ಕೌಂಟ್ ಆಗುತ್ತೆ. ಅವರ ಹ್ಯಾಪಿ ಹಾರ್ಮೋನ್ಸ್ ಎಷ್ಟು ರಿಲೀಸ್ ಆಗುತ್ತೆ ಬಾಡಿನಲ್ಲಿ, ಅವ್ರು ಎಷ್ಟು ಪೀಸಾಗಿರ್ತಾರೆ, ಅವ್ರು ಎಷ್ಟು ಆರಾಮಾಗಿದ್ದಾರೆ ಎಲ್ಲನೂ ಮ್ಯಾಟರ್ ಆಗುತ್ತೆ. ಅವ್ರ ಫುಡ್ ರೋಟೀನ್ ಆಗಿರಲಿ, ಅವ್ರ ಬಾಡಿಯಲ್ಲಿ ಏನಾದರೂ ಬೇರೆ ಬೇರೆ ಚೇಂಜಸ್ ಎಲ್ಲ ಇದ್ದಾಗ ಅದೆಲ್ಲನೂ ಕೌಂಟ್ ಆಗುತ್ತೆ. ಆಯಿತಾ? ಸೊ ನಾನು ಹೇಳೋದೇನಂತ ಹೇಳಿದ್ರೆ, ಈ ಫಸ್ಟ್ ಬೇಬಿಯಲ್ಲಿ ಬಂದಷ್ಟು ಮಿಲ್ಕ್ ಸೆಕೆಂಡ್ ಬೇಬಿಗೂ ಹಂಗೆ ಆಗುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ. ಫಸ್ಟ್ ಬೇಬಿಗೆ ತುಂಬ ಚೆನ್ನಾಗಿ ಅಂದರೆ ನಿಮಗೆ 3 ವರ್ಷ ಕುಡಿಸಿದ್ರೂ ಮಿಲ್ಕ್ ಕಮ್ಮಿ ಆಗದೆ ಇರೋ ಅಷ್ಟು ಕೂಡ ಇರಬಹುದು. ಅದೇ ರೀತಿ ಸೆಕೆಂಡ್ ಬೇಬಿಯಲ್ಲಿ ನಿಮಗೆ 3 ಮಂತ್ಸ್ ಆದಮೇಲೆ ಮಿಲ್ಕ್ ಸಪ್ಲೈ ರೆಡ್ಯೂಸ್ ಆಗೋ ಚಾನ್ಸಸ್ ಕೂಡ ಇದೆ. ಸೊ ಈ ರೀತಿಯಾಗಿ ಆಗುತ್ತೆ. ಅದು ಮೇನ್ ರೀಸನ್ ಏನನ್ನಂದರೆ ಏಜ್ ಫ್ಯಾಕ್ಟರು. ಫಸ್ಟ್ ಬೇಬಿಗೂ ಸೆಕೆಂಡ್ ಬೇಬಿಗೂ ನಮಗೆ ತುಂಬ ಗ್ಯಾಪ್ ಇರುತ್ತೆ. ಕರೆಕ್ಟ್ ಅಲ್ವಾ? ಸಮ್ಟೈಮ್ಸ್ ಬೇಗನೆ ಆಗಬಹುದು, ಬಟ್ ಕೆಲವು ಸಲ ಏನಾಗುತ್ತೆ ತುಂಬ ಲಾಂಗ್ ಗ್ಯಾಪ್ ಆಗುತ್ತೆ. ಕೆಲವೊಬ್ಬರು 3 ವರ್ಷ, 4 ವರ್ಷ, 5 ವರ್ಷ, 6 ವರ್ಷ. ಸೊ ದಟ್ಸ್ ಬಿಕಾಸ್ ಆಫ್ ಏಜ್ ಡಿಫ್ರೆನ್ಸ್ ಕೂಡ ಒಂದು ಮ್ಯಾಟರ್ ಆಗುತ್ತೆ. ಸೊ ಏನು ಇಂಪ್ರೂವ್ ಮಾಡ್ಕೋಬೋದು ಅಂತ ಹೇಳ್ತೀನಿ. ನಾನು ನಿಮಗೆ ಡಿಸಡ್ವಾಂಟೇಜಸ್ನ ಹೇಳೋದ್ರ ಬದಲು ಅದನ್ನು ಹೇಗೆ ಇಂಪ್ರೂವ್ ಮಾಡ್ಕೋಬೋದು ಮಿಲ್ಕ್ ಸಪ್ಲೈನ ಅಂತ ನಾನು ನಿಮಗೆ ಹೇಳ್ತೀನಿ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಫಸ್ಟ್ ಮಂತಲ್ಲೇ ನಿಮಗೆ ಡೆಲಿವರಿ ಆದಾಗ ಫಸ್ಟು ಏನು 3 ಡೇಸ್ ಬರುತ್ತಲ್ವ ಮಿಲ್ಕು, ಅದು ತುಂಬ ತುಂಬ ಇಂಪಾರ್ಟೆಂಟ್. ನೀವು ಅದನ್ನು ಸ್ಕಿಪ್ ಮಾಡೋ ಹಾಗೆ ಇಲ್ಲ. ಕೆಲವು ಕಡೆ ಇನ್ನೂ ಹಳ್ಳಿಯಲ್ಲಿ ಮಿತ್ತಿದೆ ದಟ್ ಫಸ್ಟ್ 3-4 ಡೇಸ್ ಬರುವಂಥ ಮಿಲ್ಕ್ನ ಮಗುಗೆ ಕೊಡೋದಿಲ್ಲ ಅಂತ ಹೇಳಿಬಿಟ್ಟು. ನಾನೇನು ಪರ್ಸ್ನಲಾಗಿ ನೋಡಿದ್ದೀನಿ. ನಾನು ಆ ಥರ ಮಾಡಿಬಿಟ್ಟು ಬ್ರೆಸ್ಟಲ್ಲಿ ಗಂಟುಗಳಾಗಿ ಅದನ್ನು ಆಪ್ರೇಷನ್ ಮಾಡಿಸ್ಕೊಂಡಿರೋರನ್ನು ಕೂಡ ನಾನು ನೋಡಿದ್ದೀನಿ. ಸೊ ನಿಮಗೆ ನಾನು ಹೇಳೋದೇನೆಂದರೆ, ಫಸ್ಟ್ ಬರೋದು ಮಿಲ್ಕ್ ಏನಿದೆ ಅದು ತುಂಬ 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 ಎಫೆಕ್ಟಿವು ಮಕ್ಕಳಿಗೆ. ಆ್ಯಂಡ್ ಆ ಹ್ಯುಮಿನಿಟಿನ ಬೂಸ್ಟ್ ಮಾಡೋವಂಥ ಎಲ್ಲ ಪ್ರಾಪರ್ಟೀಸು ಆ ಒಂದು ಮಿಲ್ಕಲ್ಲಿ ಇರುತ್ತೆ. ಸೊ ಡು ನಾಟ್ ಸ್ಕಿಪ್ ಫಸ್ಟ್ 3 ಡೇಸ್. ನೀವು ಯಾವುದೇ ಕಾರಣಕ್ಕೂ ಮಗು ಹತ್ರ ಲ್ಯಾಚ್ ಮಾಡಿಸೋದನ್ನ ನೀವು ಬಿಡಬಾರ್ದು. ಬಿಕಾಸ್ ಮಗು ಎಷ್ಟು ಲ್ಯಾಚ್ ಮಾಡುತ್ತೆ, ಟೈಮ್ ಟು ಅದು ಎಷ್ಟು ಲ್ಯಾಚ್ ಮಾಡುತ್ತೆ, ಆವಾಗ ನಿಮ್ಮ ಮಿಲ್ಕ್ ಇನ್ಕ್ರೀಸ್ ಆಗುತ್ತೆ ಅಂತಲೇ ಹೇಳ್ಬೋದು. ಬರುತ್ತೆ ಚೆನ್ನಾಗೆ ಮಿಲ್ಕ್. ಆಯಿತಾ? ಪ್ರತಿಯೊಬ್ಬ ಹುಡುಗಿ ಯಾರು ಮಗುನ ಹೆರ್ತಾರೋ ಅವ್ರಿಗೆ ಮಿಲ್ಕ್ ಬರಲ್ಲ ಅನ್ನೋವಂಥ ಚಾನ್ಸೇ ಇಲ್ಲ ಗೈಸ್. ಏನೋ ಒಂದು ಮಿಸ್ಟೇಕ್ ಆಗ್ತಿರುತ್ತೆ, ಅದು ನಮಗೆ ಗೊತ್ತಾಗ್ತಿರಲ್ಲ ಅಷ್ಟೇ. ನಾನು ಹೇಳಿದ್ನಲ್ಲ, 1-2 ಅಂತ ರೀಸನ್ ಇರಲ್ಲ ಇದಕ್ಕೆ, ತುಂಬ ಇರುತ್ತೆ. ಸ್ಟ್ರೆಸ್ಸು, ಆ ಪ್ರೆಗ್ನೆನ್ಸಿಯಲ್ಲಿ ಸ್ಟ್ರೆಸ್ ಇರುತ್ತೆ, ಆ ಸ್ಟ್ರೆಸ್ಸು, ಮತ್ತು ಡೆಲಿವರಿ ಆಗೋ ಟೈಮಲ್ಲಿ ನಾರ್ಮಲ್ ಡೆಲಿವರಿದು ಪೇಯ್ನ್ ಸ್ಟ್ರೆಸ್ಸು, ಅಥವಾ ಸಿ ಸೆಕ್ಷನ್ ಆದಾಗ ಸ್ಟಿಚಿಂಗ್ ಸ್ಟ್ರೆಸ್, ವಾಟ್ ಎವರ್ ಇಟ್ ಮೇ ಬಿ, ಏನು ಬೇಕಾದ್ರೂ ಆಗಿರ್ಬೋದು. ಆಯಿತಾ? ಸೊ ಮಿಲ್ಕ್ ಬರದೇ ಇರೋ ಅಂಥದಕ್ಕೊಂದು ಕಾರಣ. ಸೊ ಇದನ್ನು ಮೇಂಟೈನ್ ಮಾಡ್ಕೊಂಡು ಬಂದರೆ ಡೆಫಿನೆಟ್ಲಿ ಮಿಲ್ಕ್ ಇನ್ಕ್ರೀಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಫಸ್ಟು 3 ಡೇಸ್ ಬಂದಿದ್ದ ಮಿಲ್ಕನ್ನ ಯಾವತ್ತೂ ಸ್ಕಿಪ್ ಮಾಡಬಾರ್ದು. ಆಲ್ಸೋ ಮನೆಗೆ ಹೋಗಿದ್ದು ನೆಕ್ಸ್ಟು ಡೇಯಿಂದನೇ ನೀವೇನು ಮಾಡಬೇಕಂದ್ರೆ, ಹಾಸ್ಪಿಟ್ಲಿಂದ ಮನೆಗೆ ಹೋಗ್ತೀರಾ ಅಲ್ವಾ, ಒಳ್ಳೆ ಡಯಟ್ನ ಫಾಲೋ ಮಾಡಿ. ಒಳ್ಳೆ ಡಯಟ್ ಅಂದರೆ ಹೆಂಗೆ? ಸೊಪ್ಪು, ತರಕಾರಿ, ಹಣ್ಣುಗಳು ಯಾವುದನ್ನು ಬಿಡಬೇಡಿ. ಹಣ್ಣುಗಳಲ್ಲಿ ಕೆಲವೊಂದು ರಿಸ್ಟ್ರಿಕ್ಷನ್ಸ್ ಇದೆ, ಹೌದು, ಬಿಕಾಸ್ ಕೋಲ್ಡ್ ಕ್ಯಾಚ್ ಆಗುತ್ತೆ ಅಂತ ಹೇಳ್ತಾರೆ.
ಅದೊಂದು ರೀಸನ್ ಬಿಟ್ಟರೆ ಕೆಲವೊಂದು ಸೆಲೆಕ್ಟೆಡ್ ಫ್ರೂಟ್ಸ್ನ ಯು ಕ್ಯಾನ್ ಹ್ಯಾವ್. ಸೊ ಇದು ಸೊಪ್ಪುಗಳಲ್ಲಿ ಮಾತ್ರ ಯಾವುದನ್ನು ಸ್ಕಿಪ್ ಮಾಡಿಬಿಡಿ, ಎಲ್ಲ ಸೊಪ್ಪನ್ನು ತಿನ್ನಿ. ಎಲ್ಲ ಸಬ್ಬಸಿಗೆ ಸೊಪ್ಪು ತುಂಬ ಮೇಜರಾಗಿ ಅದನ್ನು ತಿಂದರೆ ಹಾಲು ಬರುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಅದು ಮತ್ತು ಈ ಬೂದ್ಗುಂಬಳಕಾಯಿ ಬರುತ್ತೆ ಗೊತ್ತಾ, ಬೂದ್ಗುಂಬಳಕಾಯಿ ಥರನೇ ಉದ್ದುದೊಂದು ಬರುತ್ತೆ, ಅದನ್ನು ಸೋರೆಕಾಯಿ ಅಂತ ಕರೀತಾರೆ. ನೀವು ನೋಡಿದರೆ ಅದು ನಾನು ಇಮೇಜ್ ಅಟ್ಯಾಚ್ ಮಾಡಿರ್ತೀನಿ, ನೀವು ನೋಡ್ಕೊಳ್ಳಿ. ಅದನ್ನು ತುಂಬ ಮಿಲ್ಕ್ನ ಜಾಸ್ತಿ ಮಾಡುತ್ತೆ. ಸೋರೆಕಾಯಿ ಅಂತ ಎಷ್ಟು ಉದ್ದ ಬರುತ್ತೆ, ಅದು ಸೋರೆಕಾಯಿ ಉದ್ದ ಇರುತ್ತೆ, ನಂಗೆ ಗೊತ್ತಿಲ್ಲ, ನಾನು ಇಮೇಜ್ ಅಟ್ಯಾಚ್ ಮಾಡಿರ್ತೀನಿ, ನೀವು ನೋಡ್ಕೊಳ್ಳಿ. ನಾನು ಅದು ರೇರ್ ಫ್ರೂಟು, ಅಂದರೆ ರೇರ್ ವೆಜಿಟೇಬಲ್ ಅದಾಯಿತಾ. ಅಂದರೆ ಎಲ್ಲರೂ ದಿನ ಮಾಡಲ್ಲ ಅದನ್ನು, ಬಟ್ ತುಂಬ ಚೆನ್ನಾಗಿರುತ್ತೆ. ಈಗ ಹುಳಿ ಸಾಂಬಾರುಗಳಲ್ಲೆಲ್ಲ ಹಾಕ್ತಾರೆ ಅದನ್ನು ಜಾಸ್ತಿ. ನಮ್ಮಮ್ಮ ನನಗೆ ಅದನ್ನು ಜಾಸ್ತಿ ಕೊಡ್ತಾಯಿದ್ರು. ಇವತ್ತಿಗೂ ನನಗೆ ಮಿಲ್ಕು ಟಚ್ವುಡ್ಡು ಮಿಲ್ಕ್ ಚೆನ್ನಾಗಿದೆ. ಪಾಪುಗೆ 1.5 ಇಯರ್ವರೆಗೂ ಕುಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಇದೆಲ್ಲ ನಾನು ಫಾಲೋ ಮಾಡಿದ್ದೀನಿ. ಆಲ್ಸೋ ಡ್ರೈ ಫ್ರೂಟ್ಸ್ದು ಪೌಡರು, ಮಿಲ್ಕು ಅದನ್ನೆಲ್ಲ ಕುಡಿದ್ರೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಆ್ಯಂಡ್ ರೀಸೆಂಟ್ ಡೇಸಲ್ಲಿ ನನಗೆ ಇಷ್ಟ ಆಗಿದ್ದೇನೆಂದರೆ ಒಂದು ಮೈಲೋ ಅಂತ ಒಂದು ಪೌಡರ್ ಬರುತ್ತಲ್ಲ, ಅದು ನಾನು ಕೂಡ ಆ್ಯಡ್ಸ್ ಎಲ್ಲ ನೋಡಿಬಿಟ್ಟು ನಾನು ತರಿಸ್ಕೊಂಡಿದ್ದು. ವೆರಿ ಇಫೆಕ್ಟಿವ್ ಅಂತ ಅನ್ನಿಸ್ತು ನನಗೆ. ಮಿಲ್ಕ್ ಸಪ್ಲೈ ಚೆನ್ನಾಗಿ ಇದ್ದರೂ ಪರವಾಗಿಲ್ಲ, ಒಂದು ಗ್ಲಾಸ್ ಹಾಲಿಗೆ ಅದನ್ನು ಮಿಕ್ಸ್ ಮಾಡ್ಕೊಂಡು ಕುಡಿಯೋದ್ರಿಂದ ತುಂಬ ಚೆನ್ನಾಗಿ ಎಫೆಕ್ಟಿವ್ ಅಂತ ಅನ್ನಿಸ್ತು ನನಗೆ. 1 ವೀಕ್ ಯೂಸ್ ಮಾಡಬೇಕು ಕಂಪ್ಲೀಟಾಗಿ, ಅದು ಚೆನ್ನಾಗಿದೆ ಆಯಿತಾ. ಆಮೇಲೆ ತರಕಾರಿಗಳು ಎಲ್ಲ ತಿನ್ನಬೇಕು. ಮೈಂಡ್ ತುಂಬ ಫ್ರೀಯಾಗೆ, ಏನೂ ಸ್ಟ್ರೆಸ್ ಇಲ್ಲದೆ ಇಟ್ಕೊಂಡಿರಬೇಕು. ಏನೂ ಟೆನ್ಷನ್ ಮಾಡ್ಕೋಬಾರ್ದು. ಅಯ್ಯೋ ಮಗು ಮಲ್ಕೊತಿಲ್ಲ. ಐ ನೋ ಅದನ್ನು ಹೇಳೋದು ಈಸಿ, ಬಟ್ ಅದನ್ನು ಅನುಭವಿಸೋರಿಗೆ ಗೊತ್ತು ಅದು ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು. ಮಗು ಮಲ್ಕೊತಿರಲ್ಲ, ಒಂದು ಕಡೆ ಫೀಡು ಮಾಡೋಕ್ಕೆ, ಮಗು ಹಾಲು ಕುಡಿಯೋದಕ್ಕೆ ಲ್ಯಾಚ್ ಮಾಡೋಕ್ಕೆ ಕಷ್ಟಪಡ್ತಾ ಇರುತ್ತೆ. ಫಸ್ಟು 3 ಮಂತ್ಸ್ ಇದೆಯಲ್ಲ, ದಟ್ ಈಸ್ ಲೈಕ್ ಅದನ್ನು ಯಾರೂ ಮರೆಯೋದು ಇಲ್ಲ. ಅದನ್ನು ಎಕ್ಸ್ಪ್ಲೈನ್ ಮಾಡಿದ್ರೆ ಯಾರಿಗೂ ಅರ್ಥನೂ ಆಗಲ್ಲ ಬಿಡಿ, ಆ ರೀತಿ ಅದು. ಸೊ ನಾನು ಹೇಳೋದೇನೆಂದರೆ, ಆ ಸ್ಟ್ರೆಸ್ ಎಲ್ಲ ಬಿಟ್ಟಾಕ್ಬಿಡಿ. ಆರಾಮಾಗೆ ನಿಮ್ಮ ಮಗುಗೆ ಏನು ಬೇಕೋ ಅದೇನು ಊಟ ಕೇಳಲ್ಲ, ಅದು ಕೇಳೋದು ಒಂದೇ ಮಿಲ್ಕ್ ಅಷ್ಟೇ ಅಲ್ವಾ. ಸೊ ಅದು ಇನ್ಕ್ರೀಸ್ ಆಗೋದಕ್ಕೆ ಏನು ಮಾಡಬೇಕು ಅಷ್ಟನ್ನು ಮಾತ್ರ ತಲೆ ಕೆಡಿಸ್ಕೊಳ್ಳಿ. ಅಕ್ಕಪಕ್ಕ ತುಂಬ ಜನನ ಇಟ್ಕೊಬೇಡಿ. ಕಮ್ಮಿ ನಿಮಗೆ ಎಷ್ಟು ಬೇಕೋ ಲಿಮಿಟೆಡ್, ನಿಮಗೆ ಹೆಲ್ಪ್ ಮಾಡೋದಕ್ಕೆ ಯಾರು ಇರ್ತಾರೆ ಅಕ್ಕಪಕ್ಕ, ನಿಮ್ಮ ಹಸ್ಬೆಂಡ್, ನಿಮ್ಮ ಅಮ್ಮ, ಅಷ್ಟನ್ನು ಮಾತ್ರ ಇಟ್ಕೊಳ್ಳಿ. ಪೀಸ್ ಆಫ್ ಮೈಂಡು. ಯಾಕಂದರೆ ತುಂಬ ಜನ ಇದ್ದಾಗ ಏನಾಗುತ್ತೆ ಗೊತ್ತಾ, ಅವರೊಂದು ಹೇಳ್ತಾರೆ, ಇವರೊಂದು ಹೇಳ್ತಾರೆ, ಅವರೊಂದು ಹೇಳ್ತಾರೆ, ತುಂಬ ಕನ್ಫ್ಯೂಸ್ ಆಗುತ್ತೆ. ಮತ್ತು ನಿಮಗೆ ಸಿಕ್ಕಾಪಟ್ಟೆ ಸ್ಟ್ರೆಸ್ ಆಗುತ್ತೆ. ಓಕೆ, ಎಲ್ಲದನ್ನು ಕೂಡ ನಿಮ್ಮ ಮಾತು ಕೇಳೋ ಅಂಥ ಒಂದು ಅಕ್ಕಪಕ್ಕ ನಿಮ್ಮ ವಾತಾವರಣ ಹಂಗಿದೆ ಅಂದಾಗ ಎಲ್ಲ ಚೆನ್ನಾಗೇ ಇರುತ್ತೆ ಆಯಿತಾ. ಬಟ್ ನೀವು ಹೇಳಿದ್ದಕ್ಕೆ ಅಲ್ಲೊಂದು ಇಲ್ಲೊಂದು ಅಪೋಸಿಷನ್ ಸ್ಟಾರ್ಟ್ ಆದಾಗ ಏನಾಗುತ್ತೆ, ಅದು ಒಂಥರ ಆ ಎನ್ವೈರ್ಮೆಂಟ್ ಅಷ್ಟು ಚೆನ್ನಾಗಿರೋದಿಲ್ಲ. ಸೊ ಅದಕ್ಕೋಸ್ಕರ ಹೇಳ್ತಿರೋದು, ಕಮ್ಮಿ ಜನನ ಇಟ್ಕೊಳ್ಳಿ. ಬಾಣ್ತಿ ಮನೇಲಿ ಯಾವಾಗಲೂ ಅಷ್ಟೇ ತುಂಬ ಜನ ಇರಬಾರ್ದು ಗೈಸ್, ಯಾವಾಗಲೂ ಅಷ್ಟೇ ಕಮ್ಮಿ ಜನ ಇರಬೇಕು. ಮನೆ ಕ್ಲೀನಾಗಿರಬೇಕು, ಅಲ್ಲಿ ಇಲ್ಲಿ ವಾಸನೆ ಹೊಡಿಯೋದು ಹಾಗೆಲ್ಲ ಇರಬಾರ್ದು. ಬಾಣಂತಿ ಮನೆ ಯಾವಾಗ್ಲೂ ನೀಟ್, ಕ್ಲೀನ್ ಮತ್ತು ಘಮ ಅಂತ ಇರಬೇಕು. ಹಿಂಗೆ ಘಮ ಅಂದರೆ ಈ ಸಾಂಬ್ರಾಣಿ ಹೊಗೆ ಎಲ್ಲ ಬರುತ್ತೆ ನೋಡಿ, ಅದನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಒಳ್ಳೆ ಅಂತ, ಅಂದರೆ ನಿಮ್ಮ ಮೂಡ್ ಅದು. ಇಟ್ಸ್ ಲೈಕ್ ನಿಮ್ಮ ಮೂಡ್ ಚೆನ್ನಾಗೇ ಇದ್ದರೆ ಆಟೋಮೆಟಿಕಲಿ ನಿಮ್ಮ ಬಾಡಿಯಲ್ಲಿ ಏನೇನು ಚೇಂಜಸ್ ಆಗಬೇಕೋ ಅದು ಖಂಡಿತ ಆಗೇ ಆಗುತ್ತೆ. ಬೇಕಾದ್ರೆ ಯು ಟ್ರೈ ದಿಸ್. ನೀವು ನಾನು ಏನು ಹೇಳಿದೆ ಅಂತ ಹೇಳಿ ಕಮ್ಮಿ ಜನನ ಇಟ್ಕೊಳ್ಳಿ ಮನೆಯಲ್ಲಿ. ನಿಮಗೆ ಹೆಲ್ಪ್ಗೆ ಯಾರು ಬೇಕೋ ಅವ್ರನ್ನ ಹತ್ತಿರ ಇಟ್ಕೊಳ್ಳಿ. ಸೊ ಈ ರೀತಿ ನೀವು ಮೇಂಟೈನ್ ಮಾಡೋದ್ರಿಂದ ನಿಮ್ಮ ಪೀಸ್ ಆಫ್ ಮೈಂಡು ತುಂಬ ಚೆನ್ನಾಗಿರುತ್ತೆ. ಮಿಲ್ಕ್ ಸಪ್ಲೈಗೆ ಹೆಲ್ಪ್ ಆಗುತ್ತೆ. ಎಷ್ಟು ಸ್ಟ್ರೆಸ್ ಫ್ರೀ ಆಗಿರ್ತೀರ ಅಷ್ಟು ಚೆನ್ನಾಗಿ ಮಿಲ್ಕ್ ಬರುತ್ತೆ. ಸೊ ಇದನ್ನು ಫಾಲೋ ಮಾಡಿ. ಆ್ಯಂಡ್ ಒಳ್ಳೆ ಡಯಟು, ತುಂಬ ನೀರು ಕುಡಿಬೇಕು. 4 ಲೀಟ್ರ್ ನೀರು. ಯೂಶ್ವಲಿ ಏನು ಹೇಳ್ತಾರೆ ಡಾಕ್ಟರ್ 3 ಲೀಟ್ರು ಅಂತ ಹೇಳ್ತಾರಲ್ವ. ಬಟ್ ನೀವು ಒನ್ಸ್ ಬೇಬಿಗೆ ಅಮ್ಮ ಆಗಿದ ತಕ್ಷಣ ನಿಮಗೆ ಡಾಕ್ಟರ್ ಏನು ಹೇಳ್ತಾರೆ, 4 ಲೀಟ್ರ್ ಕುಡೀರಿ ಅಂತಾರೆ. ಬಿಕಾಸ್ 80% ಆಫ್ ಯುವರ್ ಬ್ರೆಸ್ಟ್ ಮಿಲ್ಕ್ ನಿಮ್ಮ ಒಂದು ಕುಡಿಯೋವಂಥ ನೀರಿಂದನೇ ಆಗೋದು ಆಯಿತಾ. ತುಂಬ ಕಡೆ ನೀರೇ ಕೊಡಲ್ಲ, ಒಂದೇ 1 ಲೋಟ ನೀರು ಕೊಡ್ತಾರೆ. ದಟ್ ಈಸ್ ಆಲ್ ಕಂಪ್ಲೀಟ್ಲಿ ರಾಂಗ್. ಹಾಗೆಲ್ಲ ಮಾಡಲೇಬಾರ್ದು. ಎಷ್ಟು ಬಾಡಿ ಡಿಹೈಡ್ರೇಷನ್ ಆಗಿರುತ್ತೆ, ನಾರ್ಮಲ್ ಡೆಲಿವರಿ ಆಗಲಿ, ಸಿ ಸೆಕ್ಷನ್ ಆಗಲಿ ಆದವ್ರಿಗೆ ಎಷ್ಟು ಬಾಡಿ ಡಿಹೈಡ್ರೇಷನ್ ಆಗಿರುತ್ತೆ, ಆ ಥರ ಎಲ್ಲ ಮಾಡಲೇಬಾರ್ದು ನೀವು. ದಟ್ ಈಸ್ ವೆರಿ ರಾಂಗ್. ಬಿಸಿನೀರು, ಚೆನ್ನಾಗಿ ಬಿಸಿನೀರು ಕಾಯಿಸ್ಕೊಂಡು ನೀವು ಫ್ಲಾಸ್ಕಲ್ಲಿ ಇಟ್ಕೊಂಡು ನೀವು ಕುಡಿತಾ ಇರಬೇಕು ಯಾವಾಗ್ಲೂ ಆಯಿತಾ. ಈ ರೀತಿ ಮಾಡೋದ್ರಿಂದ ನಿಮ್ಮ ಬ್ರೆಸ್ಟ್ ಮಿಲ್ಕ್ ಯಾವುದೇ ಕಾರಣಕ್ಕೂ ಕಮ್ಮಿ ಆಗೋಲ್ಲ. ನೀವೇ ಬೇಕಾದ್ರೆ ಎಕ್ಸ್ಪೀರಿಯನ್ಸ್ ಮಾಡಿ, ನೀವು ಕಮ್ಮಿ ನೀರು ಕುಡಿದು, ಕಮ್ಮಿ ಅಂದರೆ ನ್ಯೂಟ್ರಿಷನ್ ಇಲ್ಲದೆ ಇರೋವಂಥ ಊಟಗಳು, ಬರೀ ಅನ್ನ ತಿನ್ನೋದು, ಬರೀ ಮುದ್ದೆ ತಿನ್ನೋದು, ಈ ಥರ ನ್ಯೂಟ್ರಿಷನ್ನೇ ಇರಲ್ಲ ಅದರಲ್ಲಿ. ಹಂಗೆ ತಿನ್ನೋದ್ರಿಂದ ನೀವು 2 ವರ್ಷ ಕೂಡ ನೀವು ಫೀಡ್ 2 ವರ್ಷ ಅಲ್ಲ, 1 ವರ್ಷ ಕೂಡ ನೀವು ಕರೆಕ್ಟಾಗಿ ಫೀಡ್ ಮಾಡೋದಕ್ಕಾಗಲ್ಲ ಆಯಿತಾ. ಸುಮ್ಮನೆ ಏನೋ ಒಂದು ಮಕ್ಕಳು ದಪ್ಪನೇ ಆಗ್ತಿರಲ್ಲ, ಸುಮ್ಮನೆ ಹಾಗೆ ಅದಕ್ಕೊಂಥರ ಚಟ ಅಂತ ಹೇಳ್ತಾರಲ್ಲ ಮಕ್ಕಳಿಗೆ, ಹಾಲು ಕುಡಿಯೋದೇ ಒಂದು ಚಟ ಮಾಡ್ಕೊಂಡ್ಬಿಟ್ಟಿರ್ತವೆ, ಆ ಥರ ಹಂಗೆ ಕುಡ್ಕೊತಾ ಇರ್ತಾವೆ ಬಿಟ್ಟರೆ
ಒಳ್ಳೆ ನ್ಯೂಟ್ರಿಷನ್ ಹೋಗಬೇಕು ಮಕ್ಕಳಿಗೆ, ಚೆನ್ನಾಗಿ ಆಗಬೇಕು ಅವು ಅಂತ ಹೇಳಿದ್ರೆ ಡೆಫಿನೆಟ್ಲಿ ಯು ಶುಡ್ ಹ್ಯಾವ್ ಅ ವೆರಿ ಗುಡ್ ಕ್ವಾಂಟಿಟಿ ಜಾಸ್ತಿ ಅಲ್ಲ, ಕ್ವಾಲಿಟಿ ಇರೋವಂಥ ಫುಡ್ಗಳನ್ನ ನೀವು ತಿನ್ನಬೇಕಾಗತ್ತೆ, ನೀರು ಜಾಸ್ತಿ ಕುಡಿಬೇಕಾಗತ್ತೆ, ಆಯಿತಾ. ಸೊ ಈ ರೀತಿ. ಮತ್ತು ನನಗೆ ತುಂಬ ಜನ ಕ್ವೆಶನ್ ಕೇಳಿದರು, ನೀವು ತಣ್ಣೀರು ಮುಟ್ತಾ ಇದ್ದೀರಾ, ಎಲ್ಲ ಹಣ್ಣೆಲ್ಲ ತಿಂತೀರ, ಎಲ್ಲ ಮಾಡ್ತೀರಲ್ಲ ಅಂತ ಹೇಳಿಬಿಟ್ಟು. ಏನೂ ಆಗಲ್ಲ ಗೈಸ್, ಅದು ಯಾವ ಥರ ಮಿತ್ತಂತ ನನಗೆ ಗೊತ್ತಿಲ್ಲ. ನಾನು ಎಲ್ಲನೂ ಇವಾಗ ತಣ್ಣೀರು ಕುಡಿತೀನಿ, ಫ್ರೂಟ್ಸು ತಿಂತಿದ್ದೀನಿ, ಎಲ್ಲನೂ ತಿಂತಿದ್ದೀನಿ, ಎಲ್ಲ ಥರ ಹಣ್ಣು ಎಲ್ಲನೂ ತಿಂತಾಯಿದ್ದೀನಿ, ಎಲ್ಲ ಐಸ್ ಕ್ರೀಮ್ ಕೂಡ ತಿಂದಿದ್ದೀನಿ. ಐಸ್ ಕ್ರೀಮ್ ಯಾವುದಕ್ಕೂ ಹಾಕ್ಕೊಂಡಿದ್ದು ಮನೇಲಿ ನಾನೇನೋ ಕ್ಯಾರೆಟ್ ಹಲ್ವಾ ಮಾಡಿದೆ, ಅದಕ್ಕೂ ವೆನಿಲಾ ಐಸ್ ಕ್ರೀಮ್ ಹಾಕ್ಕೊಂಡು ಅದನ್ನು ತಿಂದಿದ್ದೀನಿ, ಸ್ವೀಟ್ಸ್ ತಿಂತಿದ್ದೀನಿ, ಎಲ್ಲದನ್ನು ತಿಂತಾಯಿದ್ದೀನಿ, ಆಯಿತಾ. ಸೊ ಹಾಗಾಗಿ ಅದೆಲ್ಲ ಮಿತ್ತು, ನೀವು ನಂಬೇಡಿ. ಎಲ್ಲದನ್ನು ನೀವು ಎಷ್ಟು ಮಾಡ್ರೇಟಾಗಿ ತಿನ್ನಬೇಕು ಅನ್ನೋದು ನಿಮಗೆ ಗೊತ್ತಿರಬೇಕು ಅಷ್ಟೇ. ಸೊ ಕ್ರೇವಿಂಗ್ನ ಸ್ಟಾಪ್ ಮಾಡೋಕ್ಕಾಗಲ್ಲ. ಕ್ರೇವಿಂಗ್ ಕಂಪ್ಲೀಟ್ ಆಗೋದಕ್ಕೆ ನೀವು ಏನು ಮಾಡಬೇಕು ಅಷ್ಟನ್ನು ಮಾತ್ರ ಡೆಫಿನೆಟ್ಲಿ ಮಾಡಿದ್ರೆ ನಿಮ್ಮ ಒಂದು ಬ್ರೆಸ್ಟ್ ಫೀಡಿಂಗ್ ಜರ್ನಿ 2 ವರ್ಷ ಅಲ್ಲ, ನಿಮ್ಗೇನಾದ್ರು ಆಸೆ ಇದ್ದರೆ 3 ವರ್ಷ ಬೇಕಾದ್ರೂ ನೀವು ಕುಡಿಸ್ಬೋದು ಆರಾಮಾಗೆ. ನೀವು ವಿತ್ ನ್ಯೂಟ್ರಿಷನ್ ಫುಡ್ನ ತೊಗೊಂಡು ಚೆನ್ನಾಗೆ ಒಳ್ಳೆ ಸ್ಟಾರ್ಟಿಂಗಿಂದನೇ ಚೆನ್ನಾಗೆ ಮಾಡ್ಕೊಂಡು ಬಂದರೆ ಕಂಪ್ಲೀಟಾಗಿ ಪಾಪುನೂ ಚೆನ್ನಾಗಿರುತ್ತೆ, ಹೆಲ್ದಿಯಾಗಿರುತ್ತೆ ಅಂತ ಹೇಳ್ತೀನಿ. ಇನ್ಸ್ಟೆಡ್ ಆಫ್ ಗಿವಿಂಗ್ ಫಾರ್ಮುಲಾ ಆ್ಯಂಡ್ ಆಲ್, ಇದನ್ನು ಟ್ರೈ ಮಾಡ್ಬೋದು ನೀವು, ಆಯಿತಾ. ಸೊ ಎಸ್, ಈ ಒಂದು ಟಿಪ್ಸ್ ನಿಮಗೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತೊಂದು ಹೊಸ ವೀಡಿಯೋದಲ್ಲಿ ನಾನು ನಿಮಗೆ ನಾಳೆ ಸಿಗ್ತೀನಿ. ಅಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾನೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಪಾಪುದು ಸ್ಲೀಪಿಂಗ್ ರೂಟೀನ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ, ಆಯಿತಾ. ಬಾಯ್ ಬಾಯ್.